ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ಇದು ಮೊದಲನೇದಾಗಿ ಈ ಚಾನಲ್ ವಿಸಿಟ್ ಕೊಟ್ಟಿರೋದಾದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಆಫ್ ಆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ನಾನು ಕವರ್ ಮಾಡ್ತಾ ಇರುವಂಥದ್ದು ನಿಮ್ಗೆ ಬೇಕಾಗಿರುವಂತಹ ಪಾತ್ವೇ ಸಬ್ಜೆಕ್ಟ್ಸ್. ಯಾವ ಯಾವ ಪಾತ್ವೇ ಸಬ್ಜೆಕ್ಟ್ ನಾನು ಟೀಚ್ ಮಾಡಿದ್ದೀನಿ, ಮತ್ತೆ ಮ್ಯಾಥ್ಸ್ ಅಲ್ಲಿ ಆಗಿರುವಂತಹ ಚೇಂಜಸ್ ಏನು, ಮತ್ತೆ ಹಳಬರು ಕೂಡ ಈ ಸಿಲೆಬಸ್ ಅನ್ನ ಫಾಲೋ ಮಾಡ್ಬೋದಾ ಅಥವಾ ಹಳಬರಿಗೆ ಸಪರೇಟ್ ಕ್ವಶನ್ ಪೇಪರ್ ಬರುತ್ತಾ? ಇದನ್ನ ಸುಮಾರು ಸತಿ ಸುಮಾರು ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಪಾತ್ವೇ ಸಬ್ಜೆಕ್ಟ್ಸ್ ನಾನು ಟೀಚ್ ಮಾಡ್ತಾ ಇರುವಂತದ್ದು ಯಾವ್ಯಾವು ಅಂತ ಹೇಳ್ತೀನಿ. ಎಲೆಕ್ಟ್ರಿಕಲ್ ಅಲ್ಲಿ ರಿನ್ಯೂವಬಲ್ ಎನರ್ಜಿ ಆಗಿದೆ, ಎಲೆಕ್ಟ್ರಿಕಲ್ ಅಲ್ಲಿ ಎಲೆಕ್ಟ್ರಿಕಲ್ ಯುಟಿಲಿಟಿ ಆಗಿದೆ ಎರಡು. ಅದೇ ರೀತಿ ಇ ಅಂಡ್ ಸಿ ಬ್ರಾಂಚ್ ಅಲ್ಲಿ ಆಟೋಮೋಷನ್ ರೋಬೋಟಿಕ್ಸ್ ಇದನ್ನ ನಾನು ಹೊಸದಾಗಿ ನನ್ನ ಮೊಬೈಲ್ ಆಪ್ ಅಲ್ಲಿ ಆಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಇ ಅಂಡ್ ಸಿ ನಲ್ಲಿ IIoT ಏನ್ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಇದನ್ನ ಆಲ್ರೆಡಿ ಲಾಸ್ಟ್ ಇಯರ್ ನಾನು ಪಾಠ ಮಾಡಿದ್ದೆ. ಅದ್ರ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ. ಈ ಸತಿ ಹೊಸದಾಗಿ ಮಾಡ್ತಾ ಇರುವಂತಹ ವಿಡಿಯೋಸ್ ಏನಪ್ಪಾ ಅಂತಂದ್ರೆ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾನು ಮಾಡ್ತಾ ಇರುವಂತದ್ದು ಸೈಬರ್ ಸೆಕ್ಯೂರಿಟಿ ಮಾಡ್ತಾ ಇದ್ದೀನಿ. ಸೊ ಸೈಬರ್ ಸೆಕ್ಯೂರಿಟಿನ ಸುಮಾರು ಜನ ಸ್ಟೂಡೆಂಟ್ಸ್ ಕೇಳಿದ್ರಿ, ಬಟ್ ಕೆಲವರು ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಮಾಡಿ ಅಂತ ಕೇಳಿದ್ರಿ. ಸೊ ಸಾರಿ ಫಾರ್ ದಟ್, ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ನಾನು ಸ್ಟಡಿ ಮಾಡಕ್ ಹೋಗಿಲ್ಲ. ಸೈಬರ್ ಸೆಕ್ಯೂರಿಟಿನ ಮಾಡಿದ್ದೀನಿ. ಸೊ ಸೈಬರ್ ಸೆಕ್ಯೂರಿಟಿನ ಆಸ್ ಸೂನ್ ಆಸ್ ಪಾಸಿಬಲ್ ನಾನು ನಿಮ್ಮ ಮೊಬೈಲ್ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ? ಅದೇ ರೀತಿಯಾಗಿ ಇನ್ನ MFE ಏನು ಮೊದಲನೇ ವರ್ಷದಲ್ಲಿ ಮೆಕ್ಯಾನಿಕಲ್ ಇರುವಂತಹ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಅಂತ ಸಬ್ಜೆಕ್ಟ್, ಅದನ್ನ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಕಡೆ ಕೂಡ ನೀವು ಗಮನ ಹರಿಸ್ಕೋಬಹುದು. ಅದೇ ರೀತಿಯಾಗಿ ಇನ್ನ ಮ್ಯಾಥ್ಸ್ ಸಿಲೆಬಸ್ ಬಂದ್ರೆ ನೋಡಿ, ಇದೇ ವೆಬ್ಸೈಟ್ ಅಲ್ಲಿ ಏನ್ ನಾನು ಮ್ಯಾಥ್ಸ್ ರೆಡ್ಯೂಸ್ಡ್ ಸಿಲೆಬಸ್ ಅಂತ ಅಪ್ಲೋಡ್ ಮಾಡಿದ್ದೀನಿ, ಅದೇ ತರ ಡಿಪ್ಲೊಮಾದಲ್ಲಿ ಬಂದು ನೀವು 20 ಮ್ಯಾಥ್ಸ್ ಬಂದ್ರೆ ಮೊದಲನೇದಾಗಿರುವಂತದ್ದು ರೆಡ್ಯೂಸ್ಡ್ ಸಿಲೆಬಸ್ ಅಂತ ಇದೆ. ಇದ್ರಲ್ಲಿ ನಿಮ್ಗೆ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಹಳೇದಾದಂತಹ ಕ್ವಶನ್ ಪೇಪರು ಇಲ್ಲಿರುವಂಥದ್ದು, ಮತ್ತೆ ಹೊಸದಾಗಿರುವಂತಹ ಸಿಲೆಬಸ್ ಅಲ್ಲಿರುವಂತಹ ಪ್ಯಾಟರ್ನ್ ಪ್ರಕಾರ ಹೋದ್ರೆ ಅದ್ರಲ್ಲಿ ಕ್ವಶನ್ ಪೇಪರ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಏನಪ್ಪಾ ಡೌಟ್ ಅಂತಂದ್ರೆ, ಹಳೆ ವಿದ್ಯಾರ್ಥಿಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಕ್ಲಾಗ್ ಇರುವಂತ ವಿದ್ಯಾರ್ಥಿಗಳು, ಸರ್ ಇದೇ ಮ್ಯಾಥ್ಸ್ ನಮಗೂ ಬರುತ್ತಾ ಅನ್ನೋಂಥ ಡೌಟ್ ಇದೆ. ನಾನ್ ನಿಮ್ಗೆ ಹೇಳ್ತಾ ಇರುವಂತಹ ಇದು, ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ಇರುವಂತಹ ಹಳೆ ವಿಡಿಯೋಸನ್ನೇ ನೋಡಿದ್ರು ಕೂಡ ನೀವು ಖಂಡಿತ ಆರಾಮಾಗಿ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಿಲೆಬಸ್ ಕಡಿಮೆ ಆಗಿದೆ ಹೊರತು ಜಾಸ್ತಿ ಆಗಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ಮ್ಯಾಟ್ರಿಸಸ್ ಮತ್ತೆ ಸ್ಟ್ರೈಟ್ ಲೈನ್ಸ್ ನ ಆಸ್ ಇಟ್ ಈಸ್ ವಿಡಿಯೋಸ್ ನ ನೀವು ಪ್ರಾಕ್ಟೀಸ್ ಮಾಡಿ. ಮೊದಲು ನಾನು ಹೇಳ್ತಾ ಇದ್ದೆ ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತಂದ್ರೆ ಮ್ಯಾಟ್ರಿಸಸ್ ಸ್ಟ್ರೈಟ್ ಲೈನ್ಸ್ ಡಿಫ್ರೆನ್ಸಿಯೇಷನ್ ಓದಿ ಅಂತ. ಈಗ ನೀವು ಒಂದು ವೇಳೆ ಮ್ಯಾಟ್ರಿಸಸ್ ಮತ್ತೆ ಸ್ಟ್ರೈಟ್ ಲೈನ್ಸ್ ಎರಡೇ ವಿಡಿಯೋನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ, ಮ್ಯಾಟ್ರಿಸಸ್ ಮತ್ತೆ ಸ್ಟ್ರೈಟ್ ಲೈನ್ಸ್ ಎರಡೇ ವಿಡಿಯೋನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನೀವು ಆಲ್ಮೋಸ್ಟ್ 78 ಮಾರ್ಕ್ಸ್ ವರೆಗೂ ಸ್ಕೋರ್ ಮಾಡಬಹುದು. ಓಕೆನಾ? ಇದು ನಿಮ್ಗೆ ಚೆನ್ನಾಗಿ ತಲೆನಲ್ಲಿರ್ಲಿ. ಹಳೆ ವಿದ್ಯಾರ್ಥಿಗಳಾದ್ರೂ ಸರಿ, ಹೊಸ ವಿದ್ಯಾರ್ಥಿಗಳಾದ್ರೂ ಸರಿ. ಜೊತೆಲಿ ಹೊಸ ವಿದ್ಯಾರ್ಥಿಗಳು ಸುಮಾರು ಜನ ಕೇಳ್ತಾ ಇದ್ದೀರಾ. ಸೊ ಅವ್ರಿಗೂ ಕೂಡ ಮ್ಯಾಥ್ಸ್ ನ ವಿಡಿಯೋಸು ಇನ್ನೇನು ಅಪ್ಲೋಡ್ ಮಾಡೋದ್ರಲ್ಲಿದೆ ಅದನ್ನ ಖಂಡಿತ ನಾನು ಮಾಡ್ತೀನಿ. ಓಕೆನಾ? ಬಟ್ ಅದಕ್ಕೆ ಅಂತ ನೀವು ವೇಟ್ ಮಾಡೋದು ಬೇಕಾಗಿಲ್ಲ. ಏನೆಲ್ಲ ಹಳೆ ವಿಡಿಯೋಸ್ ಇದೆ ಮ್ಯಾಟ್ರಿಸಸ್ದು ಅದನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಸಾಕು. ಕೆಲವೊಂದು ಸಿಲೆಬಸ್ ಅಷ್ಟೇ ಕಡಿಮೆ ಆಗಿರುವಂತದ್ದು, ಅದು ನಿಮ್ಗೆ ಗೊತ್ತಿರುತ್ತೆ. ಬಟ್ ನೀವು ವಿಡಿಯೋಸ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಮ್ಯಾಟ್ರಿಸಸ್ ಮತ್ತೆ ಸ್ಟ್ರೈಟ್ ಲೈನ್ಸ್ ಎರಡನ್ನ ಪ್ರಾಕ್ಟೀಸ್ ಮಾಡಿ 78 ಮಾರ್ಕ್ಸ್ ವರೆಗೂ ನೀವು ಸ್ಕೋರ್ ಮಾಡ್ಬೋದಾಗಿದೆ. ಹಾಗಾದ್ರೆ ನಿಮ್ಗೆ ಪಾಸಿಂಗ್ ಅಂತೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಈಗ ಮೊನ್ನೆ ತಾನೇ ಸುಮಾರು ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಕೇಳ್ತಾನೆ ಇದ್ದಾರೆ, ಸರ್ ಹಳೇದೇನು ಮತ್ತೆ ಹೊಸದೇನು ಅಂತೇಳಿ. ಅಂತಹ ಡಿಫ್ರೆನ್ಸ್ ಏನಿರೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ತೊಂದರೆ ಇಲ್ಲ. ಜೊತೆಯಲ್ಲಿ ಸ್ಟ್ರೈಟ್ ಲೈನ್ಸ್ ಮಾಡಿದ್ರು ಕೂಡ ಸಾಕು. ನಿಮಗೆ ಎರಡೇ ಎರಡು ಯೂನಿಟ್ ಇಂದ ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ಮತ್ತು ಒಂದು ಮೇಜರ್ ಡಿಫ್ರೆನ್ಸ್ ಮ್ಯಾಟ್ರಿಸಸ್ ಅಲ್ಲಿ ಏನಪ್ಪಾ ಅಂದ್ರೆ, ನಿಮಗೆ 3x3 ಮ್ಯಾಟ್ರಿಸಸ್ ಬರೋದಿಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸರ್ ಮತ್ತೆ ಹಳೆ ಕ್ವಶನ್ ಪೇಪರ್ಸ್ ಯೂಸ್ ಆಗತ್ತಾ? ನಾನು ಹೇಳೋದಿಷ್ಟೇನೆ, ಚಾಪ್ಟರ್ ವೈಸ್ ಕ್ವಶನ್ ಪೇಪರ್ಸ್ ನ ಇದ್ರಲ್ಲಿರುವಂತಹ ಕ್ವಶನ್ ಪೇಪರ್ಸ್ ನ ಪ್ರಾಕ್ಟೀಸ್ ಮಾಡಿ. ಬಟ್ ನಿಮಗೆ ಮೇನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇಕು ಅಂದ್ರೆ ಈ ರೆಡ್ಯೂಸ್ಡ್ ಸಿಲೆಬಸ್ ಇರುವಂತಹ ಇದನ್ನ ನೀವೇನ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ? ಇದು ಮತ್ತೆ ನಾನು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಾಗಿರುವಂತದ್ದು, ಯಾರೆಲ್ಲ ಕಮೆಂಟ್ ಮಾಡಿ ಹೇಳಿದಿರೋ ಅವರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಸುಮಾರು ಜನ ಪಾಸ್ ಆಗಿದ್ದೀರಾ ಮೇಕಪ್ ಎಕ್ಸಾಮ್ ಅಲ್ಲಿ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
ಮತ್ತೆ ಯಾಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ ಅಂತ ನಾನು ಸುಮಾರು ಸತಿ ಹೇಳಿರ್ತೀನಿ. ಅದಕ್ಕೆ ಸ್ಟೂಡೆಂಟ್ ರೆಸ್ಪಾನ್ಸ್ ಆಗಿದ್ದಾರೆ. ಸುಮಾರು ಜನ ರೆಸ್ಪಾನ್ಸ್ ಆಗಿರಲ್ಲ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಾಗಿ ಮೊದಲನೇ ಬಾರಿಗೆ ನನಗೆ ಬೆಳಗಾಮಿಂದ ಅರಿಯನ್ ಚೌಗಲೆ ಅನ್ನೋರು ಒಂದು ಸ್ಮಾಲ್ ಗಿಫ್ಟ್ ಅನ್ನ ಕಳಿಸಿದ್ರು. ಸೊ ಗಿಫ್ಟ್ ವ್ಯಾಲ್ಯೂ ಇಂಪಾರ್ಟೆಂಟ್ ಅಲ್ಲ. ಅಷ್ಟು ದೂರದಿಂದ ಕಳಿಸಿರುವಂತದ್ದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಒನ್. ಅದೇ ರೀತಿಯಾಗಿ ಬೆಂಗಳೂರಿಂದ ಯಶಸ್ ರೆಡ್ಡಿ ಅಂತೇಳಿ PUC ಮೇಲೆ ಡಿಪ್ಲೊಮಾ ಸೇರ್ಕೊಂಡ್ರು ಕೂಡ ಮ್ಯಾಥ್ಸ್ ವಿಡಿಯೋಸ್ ಇಂದ ನಾನು ಕ್ಲಿಯರ್ ಮಾಡ್ಕೊಂಡೆ ಅಂತೇಳಿ ನನ್ನ ಪರ್ಸನಲ್ ಆಗಿ ಬಂದು ಮೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಯಶಸ್ ರೆಡ್ಡಿ. ಅದೇ ರೀತಿ ಪ್ರತಿಯೊಬ್ಬರಿಗೂ ಯಾರೆಲ್ಲ ಸ್ಟೂಡೆಂಟ್ಸು ಕಮೆಂಟ್ ಮಾಡಿ ಹೇಳಿದಿರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇಂಥ ಹೊಸ್ತಾಗಿರುವಂತಹ ನಿಮ್ಮ ಜೂನಿಯರ್ಸ್ಗೆ ನೀವು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಯಾವ ಮೆಟೀರಿಯಲ್ ಬೇಕೋ ಅದನ್ನ ಯೂಸ್ ಮಾಡ್ಕೊಳಕ್ ಹೇಳಿ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಅಲ್ಲಿ M3 ಮತ್ತೆ ಡಿಪ್ಲೊಮಾ ಮ್ಯಾಥ್ಸ್ ಅನ್ನೋದಿದೆ ಸರ್, ಇದನ್ನ ಏನಾದ್ರು ಮಾಡ್ತಾರೆ ಅಂತ ಕೇಳ್ತಿದ್ದೀರಾ. ಸೊ ನಾನು ಹೇಳೋದಿಷ್ಟೇನೆ, ಆಸ್ ಮೆನಿ ಕಮೆಂಟ್ಸು ಸುಮಾರು ಜನ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಖಂಡಿತ ಮಾಡೋಣ. ಮ್ಯಾಥ್ಸ್ ಸಬ್ಜೆಕ್ಟು ಅದು ಎಲ್ಲೇ ಇರಲಿ ಅದನ್ನ ಮಾಡಕ್ಕೆ ನಾನು ಯೋಚನೆ ಮಾಡೋದಿಲ್ಲ. ಓಕೆ, ಸೊ ನಿಮ್ಮ ರಿಕ್ವೆಸ್ಟ್ ಮೇಲೆ ನಿಮ್ಮ ಕಮೆಂಟ್ಸ್ ಮೇಲೆ ನನಗೆ ಯಾವ ಸಬ್ಜೆಕ್ಟ್ ಅಂತ ಡಿಸೈಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಒನ್. ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮಗೆ ಯಾವ ಪಾತ್ವೆ ಸಬ್ಜೆಕ್ಟ್ ಬೇಕು ಎಲ್ಲ ಅವೈಲೇಬಲ್ ಇದೆ. ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಇಂಜಿನಿಯರಿಂಗ್ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ. ಯಾರೆಲ್ಲ DCET ಇದನ್ನ ತಗೊಂಡು ಕ್ಲಿಯರ್ ಮಾಡ್ಕೊಂಡು ಈಗ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀರಾ, ಜೊತೆಲಿ ಅಕಸ್ಮಾತ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೇರ್ಕೊಂಡಿದ್ರು ಸರಿ ಪರವಾಗಿಲ್ಲ, ಒಟ್ಟಿನಲ್ಲಿ ಇಂಜಿನಿಯರಿಂಗ್ ಸೇರ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.